ಸ್ವಾಗತ. ನಾನು ನಿಮ್ಮ ಅನುಷಾ ಆಚಾರ್ ಪಳ್ಳಿ. ಬಿಯರ್ ಬಾಟಲಿಯಿಂದ ಇರಿದು ಹೋಟೆಲ್ ಕಾರ್ಮಿಕನ ಕೊಲೆ. ಮಣಿಪಾಲದ ಲಕ್ಷ್ಮೀಂದ್ರನಗರದ ಬಳಿಯ ಮುಖ್ಯ ರಸ್ತೆಯ ಅನಂತ ಕಲ್ಯಾಣ ಮಾರ್ಗದಲ್ಲಿ ಹೋಟೆಲ್ ಕಾರ್ಮಿಕನೋರ್ವನನ್ನು ಬಿಯರ್ ಬಾಟಲಿಯಿಂದ ಇರಿದು ಹತ್ಯೆಗೈದ ಘಟನೆ ಡಿಸೆಂಬರ್ 6ರ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಕೊಲೆಯಾದ ಹೋಟೆಲ್ ಕಾರ್ಮಿಕನನ್ನು ಕೇರಳದ ಕಾಸರಗೋಡು ನಿವಾಸಿ ಶ್ರೀಧರ್ ನಾಯ್ಕ್ ಎಂದು ಗುರುತಿಸಲಾಗಿದೆ. ಶ್ರೀಧರ್ ನಾಯ್ಕ್ ರವರು ಮಣಿಪಾಲದ ಈಶ್ವರ್ ನಗರದ ಹೋಟೆಲೊಂದರ ಕುಕ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ಬೆಳಗ್ಗೆ 6 ಗಂಟೆ ಸುಮಾರಿಗೆ 3 ರಿಂದ 4 ಮಂದಿಯ ತಂಡ ಹೊಡೆದಾಟ ನಡೆಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿದಾಗ ಶ್ರೀಧರ್ ಅವರ ಕುತ್ತಿಗೆಗೆ ಬಿಯರ್ ಬಾಟಲಿಯಿಂದ ಇರಿದು ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಶ್ರೀಧರ್ ಸ್ಥಳದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಘಟನೆಯು ಶುಕ್ರವಾರ ಬೆಳಗ್ಗೆ ವಾಯುವಿಹಾರಕ್ಕೆ ಹೋದಾಗ ಸ್ಥಳೀಯರ ಗಮನಕ್ಕೆ ಬಂದಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಮಣಿಪಾಲ ಇನ್ಸ್ಪೆಕ್ಟರ್ ದೇವರಾಜ್, ಮಂಜುನಾಥ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. 35 ವರ್ಷದ್ದು ಯಾರೋ ಒಂದು ಮೇಲನ್ನು ಮರ್ಡರ್ ಮಾಡಿರೋದು, ಕುತ್ತಿಗೆಗೆ ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿದೆ. ಇವತ್ತಿನ ದಿವಸ ಬೆಳಗ್ಗೆ ಸುಮಾರು 6:30 ಅಥವಾ ಅದಕ್ಕೆ ಮೊದಲೇ ಆಗಿರಬಹುದು ಅಂತ ನಮಗೆ ಡೌಟ್ ಇದೆ. ಅವರ ಐಡೆಂಟಿಟಿ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. FIR ರಿಜಿಸ್ಟರ್ ಆದ ಮೇಲೆ ಆದಷ್ಟು ಬೇಗನೆ ಪ್ರೊಸೀಜರ್ಸನ್ನು ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ. ಇನ್ನಷ್ಟು ವರದಿಗಳೊಂದಿಗೆ ಮುಂದಿನ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.